ಏ ಹೇ ರಜತ್, ಏನ್ ಅಪರೂಪಕ್ಕೆ ಸಿಕ್ಬಿಟ್ಟಿದ್ಯಾ? ಅಪರೂಪಕ್ಕೆ ಸಿಗದ್ ನೀನಾ ನಾನಾ? ಸರಿ, ಗಾಡಿ ನಿಲ್ಸ್ಬಿಟ್ ಬಾ, ಮಾತಾಡೋಣ. ಅದು ರಜತ ಮತ್ತೆ ಪ್ರಣಾಮ್ಯ ಅಲ್ವಾ? ಏನ್ ನನ್ನ ಬಿಟ್ಟು ಮೀಟಿಂಗ್ ಮಾಡ್ತಿದ್ದೀರಾ ಇಬ್ರುವೆ? ಹಿಸ್ಸೋನು ಬಾ. ಏ ನೀನಾ? ನಾ ಯಾವ್ದೋ ಚಿಕ್ಕ ಹುಡುಗಿ ಬಂತು ಅನ್ಕೊಂಬಿಟ್ಟೆ. ನೀ ಯಾಕೆ ಹಿಂಗಿದ್ದೆ ಹಂಗೆ ಇದೆಯಲ್ಲ? ಏ ಮೇಕಪ್ ಕಣೋ. ಹೇ, ನಾನು ಜಾಸ್ತಿ ಮೇಕಪ್ಪೇ ಮಾಡ್ಕೊಳ, ಜಸ್ಟ್ ಹಾಫ್ ಅನ್ ಅವರ್ ಅಷ್ಟೇ. ಅವನು ನಮ್ ಕಾರ್ತಿ ಅಲ್ವಾ? ಹೌದು ಹೌದು. ಹಾಯ್ ರಜತ್, ಹೇಗಿದ್ಯಾ? ನಾ ಚೆನ್ನಾಗಿದ್ದೀನಿ. ಬಾ, ಗಾಡಿ ನಿಲ್ಸು, ಮಾತಾಡೋಣ. ಏನ್ರೋ ಎಲ್ಲ ಇಲ್ಲಿ ಸೇರ್ಬಿಟ್ಟಿದ್ದೀರಾ? ನೀ ಹೆಂಗ್ ಸಿಕ್ದ್ಯೋ ನಾವು ಹಂಗೆ ಸಿಕ್ಕಿದ್ದು. ಅದಿರ್ಲಿ, ನೀ ಬೆಂಗಳೂರಲ್ಲಿ ಓದ್ತಿದ್ದೀನಿ ಅಂದ್ಯಲ್ಲ, ಏನಿಲ್ಲಿ? ನಿನ್ನೆ ಬಂದೆ, ಎಲೆಕ್ಷನ್ ಇತ್ತಲ್ಲ, ಓಟ್ ಹಾಕೋಣ ಅಂತ ನಿನ್ನೆ ಸಂಜೆ ಬಂದೆ. ಹೋದ್ ವರ್ಷ ತಾನೇ ಎಲೆಕ್ಷನ್ ಆಯ್ತಲ್ಲ, ಮತ್ತೆ ಎಲೆಕ್ಷನ್? ಏನ್ ಒಂದೊಂದ್ ವರ್ಷಕ್ಕೂ ಎಲೆಕ್ಷನ್ ಮಾಡ್ಬಿಟ್ರಾ? ಏ ಲೋಕಸಭಾ ಎಲೆಕ್ಷನ್ ಕಣೋ ಇದು. ಅವಾಗ್ಲೇ 5 ವರ್ಷ ಆಗೋಯ್ತಾ? ಲೋ, ಓಟ್ ಹಾಕಕ್ಕೋಸ್ಕರ ಅಲ್ಲಿಂದ ಬಂದ್ಯಾ? ನಾ ಏನಾರ ಆಗಿದ್ರೆ ಮಾಲೋ ಅಥವಾ PVR ಅಲ್ಲೋ ಫಿಲಮ್ ನೋಡ್ಕೊಂಡು ಆರಾಮಾಗಿರ್ತಾ ಇದ್ದೆ. ಲೋ, ಫಿಲಮ್ನ ಯಾವಾಗ ಬೇಕಾದ್ರೂ ನೋಡ್ಬೋದು, ಆದ್ರೆ ಓಟು ಯಾವಾಗ ಬೇಕಾದ್ರೂ ಹಾಕಕ್ಕಾಗತ್ತಾ? 5 ವರ್ಷಕ್ಕೊಂದ್ಸಲಿನೇ ಬರೋದು. ಫಿಲಮ್ ಅಂದ ತಕ್ಷಣ ಜ್ಞಾಪಕ ಬಂತು, ಎಲ್ರಿ ಅದರ ಫಿಲಮ್ಗೆ ಹೋಗೋಣ. ಕರೆಕ್ಟ್, ನೀವು ಬರ್ತೀರಾ? ನಾನ್ ಬರಲ್ಲ. ಹೇ, ಇವರಿಬ್ರು ಬರಲ್ಲ, ನಾವೇ ಹೋಗೋಣ. ಅಂಕಲ್, ಅಂಕಲ್. ಏನಪ್ಪ ರಜತ್? ಹೀಗೆ ಅಂಕಲ್ಸ್ ಫ್ರೆಂಡ್ಸ್ ಜೊತೆ. ನೀವೇನ್ ಟೂರಿಂದ ವಾಪಸ್ ಬಂದ್ಬಿಟ್ರಿ? ನೆಕ್ಸ್ಟ್ ವೀಕ್ ಬರ್ಬೋದಿತ್ತಲ್ಲ? ಎಲೆಕ್ಷನ್ ಇತ್ತಲ್ಲಪ್ಪ, ಓಟ್ ಹಾಕ್ಬೇಕಲ್ಲ, ಅದಕ್ಕೋಸ್ಕರ ಬಂದೆ. ಟೂರ್ಗೇನ್ ಯಾವಾಗ ಬೇಕಾದ್ರೂ ಹೋಗ್ಬೋದು. ಓಟ್ ಹಾಕೋಕ್ಕೋಸ್ಕರ ಟೂರಿಂದ ಬಂದ್ರಾ? ಹೌದು, ಓಟ್ ಹಾಕೋದು ನಮ್ಮ ಹಕ್ಕು, ಅದಕ್ಕೋಸ್ಕರ ಬಂದೆ. ರಜತ್, ಓಟ್ ಹಾಕ್ಬೇಕು, ಬರ್ತೀನಿ. ಬೆಂಗಳೂರಿಂದ ಬಂದಿದ್ದಕ್ಕೆ ಹಿಂಗ್ ಅಂದ್ಯಲ್ಲ ನೋಡೋ, ಟೂರಿಂದ ವಾಪಸ್ ಬಂದಿದ್ದಾರೆ. ಇವರೆಲ್ಲ ಏನ್ ಅನ್ಕೊಂಬಿಟ್ಟಿದ್ದಾರೆ? ತಮ್ಮ ಒಬ್ರೋಟಿಂದ ದೇಶ ಬದಲಾಯಿಸಬಹುದು ಅನ್ಕೊಂಬಿಟ್ಟಿದ್ದಾರೆ. ಹೇ, ಅವರು ಪಕ್ಕದ ಮನೆ ತಾತ ಅಲ್ವಾ? ತಾತ, ಏನಮ್ಮ? ಏನ್ ತಾತ ಇಲ್ಲಿ? ಓಟ್ ಹಾಕೋಕ್ ಹೋಗಿದ್ದೆ ಕಣಮ್ಮ. ತಾತ, ಈ ಬಿಸಿಲಲ್ಲಿ ಓಟ್ ಹಾಕಕ್ ಹೋಗಿದ್ರಾ? ಬಿಸಿಲಾಲೆ ಮಳೆ ಆಲೆ ಓಟ್ ಹಾಕ್ಬೇಕು. ಓಟ್ ಹಾಕಿ ಹೋಗಿ 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 ನೋಡು, ನಿಂತರನೇ ಯೋಚನೆ ಮಾಡೋರು ಮನೇಲಿ ಕೂತ್ಕೋಬೋದಾಗಿತ್ತಲ್ಲ, ಆದ್ರೆ ಅವ್ರು ಆ ರೀತಿ ಮಾಡ್ಲಿಲ್ಲ. ಓಟ್ ಅನ್ನೋದು ಪ್ರತಿಯೊಬ್ಬ ಭಾರತೀಯರ ಹಕ್ಕು, ಅದವ್ರ ಕರ್ತವ್ಯ. ಅದಕ್ಕೆ ಅವ್ರು ಹೋಗಿ ಓಟ್ ಮಾಡಿ ಬಂದಿದ್ದಾರೆ. ನಮ್ಮ ಜನರು ತಮ್ಮ ಒಂದು ಓಟಿಂದ ಏನಾಗತ್ತೆ ಅಂತ ಅನ್ಕೊಂಡು ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಖಂಡಿತ ನಮ್ಮ ದೇಶ ಉದ್ಧಾರ ಆಗಲ್ಲ, ಎಕ್ಕುಟ್ಟೋಗುತ್ತೆ. ಅದಕ್ಕೆ ಓಟ್ ಹಾಕಕ್ 18 ವರ್ಷ ಅಂತ ಮಾಡಿರೋದು. ಅವಾಗ ಥಿಂಕಿಂಗ್ ಕೆಪಾಸಿಟಿ ಇರುತ್ತೆ, ಯಾರಿಗೆ ಓಟ್ ಹಾಕ್ಬೇಕು ಅನ್ನೋ ಬುದ್ಧಿ ಇರುತ್ತೆ ಅಂತ. ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ. ಇಲ್ಲ ಕಣ್ರು, ನನ್ನ ತಪ್ಪೇನು ಅಂತ ನನಗೆ ಗೊತ್ತಾಯ್ತು. ನನ್ನ ಒಂದು ಓಟ್ ಎಷ್ಟು ಮುಖ್ಯ ಅಂತ ನನಗೆ ಗೊತ್ತಾಯ್ತು. ನಾನು ಈಗಲೇ ಹೋಗಿ ಓಟ್ ಮಾಡ್ತೀನಿ. ಮತ್ತೆ ಫಿಲಮು? ಫಿಲಮ್ ನೋಡಿದ್ರೆ ಬರೀ 3 ಅವರ್ ನೆಮ್ಮದಿಯಾಗಿರ್ಬೋದು, ಆದರೆ ಓಟ್ ಹಾಕಿದ್ರೆ 5 ವರ್ಷ ನೆಮ್ಮದಿಯಾಗಿರ್ಬೋದು. ಬನ್ನಿ ಮತ್ತೆ ಎಲ್ಲ ಓಟ್ ಹಾಕಕ್ ಹೋಗೋಣ. ಕನಸ? 18ನೇ ತಾರೀಕು ಎಲೆಕ್ಷನ್ ಇದೆ, ಓಟ್ ಹಾಕಬೇಕು.